ಒಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತು ಕೆಲ ಕಡೆಗಳಲ್ಲಿ ಈಗ ಪೆಟ್ರೋಲ್ ಡೀಸೆಲ್ನ ಅಭಾವ ಕೂಡ ಸೃಷ್ಟಿಯಾಗ್ತಾ ಇದೆ. ಇದರ ಪರಿಣಾಮ ವಿಜಯಪುರದಲ್ಲಿ ಏನಾಗಿದೆ ಅಂದರೆ ಜನ ಪೆಟ್ರೋಲ್ ಡೀಸೆಲ್ ಅನ್ನು ತುಂಬಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ, ಕ್ಯೂ ನಿಲ್ತಾ ಇದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ 7 ಬಂಕುಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅಂತೆ. ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದು ಬಿಟ್ಟಿದ್ದಾರೆ. ಪೆಟ್ರೋಲ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ವಾಹನ ಸವಾರರು. ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಜನವೋ ಜನ, ಎಲ್ಲಿ ನೋಡಿದರೂ ಕೂಡ ಜನ. ದೊಡ್ಡ ಮಟ್ಟದಲ್ಲಿ ಕ್ಯೂ ಕೂಡ ಕಾಣಿಸ್ಕೊಳ್ತಾ ಇದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಉಳಿತಾಯದ ಹೇಳಿಕೆಯನ್ನು ಕೊಟ್ಟರು. ಅದಾದಮೇಲೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಿಂದ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಂತಹ ಪೆಟ್ರೋಲಲ್ಲಿ ಲಿಮಿಟನ್ನು ಮಾಡಲಾಯಿತು. ಅದರ ನಡುವೆ ಗ್ರಾಮೀಣ ಭಾಗದ ಬಹುತೇಕ ಪೆಟ್ರೋಲ್ ಬಂಕ್ಗಳೇನಿದೆ ಅಲ್ಲೆಲ್ಲ ಈಗ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಜನ ಎಲ್ಲಿ ಪೆಟ್ರೋಲ್ ಸಿಗುತ್ತೋ ಇಲ್ವೋ, ಡೀಸೆಲ್ ಸಿಗುತ್ತೋ ಇಲ್ವೋ, ಮತ್ತೆಲ್ಲಿ ರೇಟ್ ಜಾಸ್ತಿ ಆಗ್ಬಿಡುತ್ತೋ ಅಂಥೇಳಿ ಪ್ಯಾನಿಕ್ ಮೂಡಿಗೆ ಜಾರ್ತಾ ಇದ್ದಾರೆ. ಹಾಗಾಗಿ ರಾತ್ರಿ ಹಗಲು ಅನ್ನದೇ ಬಿಸಿಲು ಗಾಳಿಯನ್ನು ಲೆಕ್ಕಿಸದೆ ಪೆಟ್ರೋಲ್ ಬಂಕ್ನ ಮುಂದೆ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ. 7 ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕ್ಬಿಟ್ರಂತೆ. ಎಲ್ಲಿ ಪೆಟ್ರೋಲ್ ಸಿಗುತ್ತೋ ಇಲ್ಲೋ ಅಂಥೇಳಿ ಜನ ನಾ ಮುಂದು ತಾ ಮುಂದು ಅಂಥೇಳಿ ಪೆಟ್ರೋಲ್ ಬಂಕಿಗೆ ಹೆಂಗೆ ಮುಗಿಬಿದ್ದಿದ್ದಾರೆ ನೋಡಿ. ಬಸವನ ಬಾಗೇವಾಡಿಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಏನ್ರಿ ಬಸವನ ಬಾಗೇವಾಡಿ ಒಳಗೆ 7 ಪೆಟ್ರೋಲ್ ಪಂಪ್ ಅದಾವು. ಒಟ್ಟೆ ಏನು ಸಿಗಾಕ್ತಾ ಇರಲಿಲ್ಲ. 2 ತಾಸು 3 ತಾಸು ಇದ್ರು ಸಿಗಾಕ್ತಾ ಇರಲಿಲ್ಲ. ಏನು ಮಾಡೋದು, ನಮ್ಮ ಗಳೆ ಗಾಡಿ ಬಂದಾವು. ಡೀಸೆಲು ಕೊಡಾಕ್ತಾ ಇಲ್ಲ, ಪೆಟ್ರೋಲು ಕೊಡಾಕ್ತಾ ಇರಲಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದ್ರಿ ರೈತರು? ಮತ್ತು ಹೊಲಕ್ಕೆ ಹೋಗಿ ಏನಾರ ಹಾಲು ಹಿಡ್ಕೊಂಬರ್ಬೇಕು, ಅದಕ್ಕೆ ಹೋಗ್ಬೇಕಾದ್ರೆ ಏನೂ ಕೊಡಾಕ್ತಾ ಇಲ್ಲ, ರೆಸ್ಪಾನ್ಸ್ ಮಾಡಾಕ್ತಿಲ್ಲ ಪೆಟ್ರೋಲ್ ಪಂಪ್ದವರು. ಇದು ಇಂಡಿಯನ್ ಪೆಟ್ರೋಲ್ ಪಂಪ್ ಬಂದೇವಿ 2 ತಾಸು ಆಯ್ತು ನಿಂತು. ಏನು ಮಾಡೋದು ಹಿಂಗೆ ಮಾಡಿದ್ರೆ? ರೈತರು ಹೆಂಗೆ ಮಾಡ್ಬೇಕು? ಗಳೆ ಹೊಡ್ಯಾಕ ನಾವು ಬಿತ್ತು ಬಂದಾವ. ಈಗ ಡೀಸೆಲ್ ಸಿಗಾಕ್ತಾ ಇರಲ್ಲ.